ವಿಕಾಸ್ ಮತ್ತು ಪವಿತ್ರ ಮದುವೆಯಾಗಿ 8 ವರ್ಷ ಆಗಿತ್ತು. ಅವರ ಸಂಬಂಧ ತುಂಬ ಪ್ರೀತಿಯಿಂದ ಆರಂಭವಾಗಿತ್ತು. ಆದರೆ ಜೀವನದ ಅಡಚಣೆಗಳು, ಒತ್ತಡಗಳು ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತಾ ಹೋಯಿತು. ಅವರು ಹಿಂದಿನಂತೆ ಪ್ರೀತಿಯಿಂದ ಮಾತನಾಡುವುದಿಲ್ಲ, ಮುನಿಸಿಕೊಳ್ಳುವುದರಲ್ಲೇ ಹೆಚ್ಚು ಸಮಯ ಕಳೆಯುತ್ತಿದ್ದರು. ವಿಕಾಸ್ ಕೆಲಸದ ಒತ್ತಡದಿಂದ ಪ್ರತಿದಿನ ಮನೆಗೆ ತಡವಾಗಿ ಬರುತ್ತಿದ್ದ. ಇದು ಅವನಿಗೆ ರೂಢಿಯಾಗಿ ಹೋಗಿತ್ತು. ಆದರೆ ಪವಿತ್ರ ಪ್ರತಿದಿನ ಅವನನ್ನು ಕಾಯುತ್ತಾ ಕುಳಿತು ಅಳುತ್ತಿದ್ದಳು. ಒಂದು ದಿನ ಅವಳ ಸಹನೆ ಮುಗಿದಿತ್ತು. ವಿಕಾಸ್ ಎಂದಿನಂತೆ ಮನೆಗೆ ತಡವಾಗಿ ಬಂದ. ಆಗ ಪವಿತ್ರ, ನೀನು ಈ ಮನೆಯ ಪಾಲಾಗಿರುವೆಯಾ ಅಥವಾ ಕೆಲಸದ ಪಾಲಾಗಿರುವೆಯಾ ಎಂದು ಕಣ್ಣೀರಿನಿಂದ ಕೇಳಿದಳು. ವಿಕಾಸ್ ಹೇಳಿದ, ನಾನು ಈ ಮನೆಯ ಪಾಲಾಗಿದ್ದೇನೆ, ಆದರೆ ನಮ್ಮ ಭವಿಷ್ಯಕ್ಕಾಗಿ ನೆಲೆಯನ್ನು ಕಟ್ಟಲು ಹೋರಾಡುತ್ತಿದ್ದೇನೆ, ಕಷ್ಟಪಡುತ್ತಿದ್ದೇನೆ. ಇದನ್ನು ಕೇಳಿಸಿಕೊಂಡ ಪವಿತ್ರಾಳಿಗೆ ಸಮಾಧಾನ ಆಗಲಿಲ್ಲ. ಅವಳಿಗೆ ಬೇಕಾಗಿದ್ದು ಪ್ರೀತಿ, ಆಪ್ತತೆ ಮತ್ತು ಸಮಯ. ಒಂದು ದಿನ ಬೆಳಿಗ್ಗೆ ವಿಕಾಸ್ ಮನೆ ಬಿಟ್ಟು ಹೋಗುವ ಮೊದಲು ಪವಿತ್ರ ಅವನನ್ನು ನೋಡಿಕೊಂಡು ಕೇಳಿದಳು, ನಾನು ಇಲ್ಲದಿದ್ದರೆ ನೀನು ಹೇಗಾಗಬಹುದು? ಆ ಪ್ರಶ್ನೆ ವಿಕಾಸ್ಗೆ ಹೊಡೆತವಾಯಿತು. ಅವನು ಕೆಲಸಕ್ಕೆ ಹೋದರೂ ದಿನವಿಡೀ ಅವಳ ಮಾತು ಹೃದಯದಲ್ಲಿ ಓಡಾಡುತ್ತಿತ್ತು. ಅವನು ಜೀವನದ ಪರಿಹಾರಗಳನ್ನು ಹುಡುಕುತ್ತಿದ್ದ, ಆದರೆ ನಿಜವಾದ ಸಂತೋಷ ಅವಳ ಸಂಗದಲ್ಲಿ ಮಾತ್ರ ಇರುತ್ತದೆ ಎಂಬುದು ಅವನಿಗೆ ಅರ್ಥವಾಯಿತು. ಆ ರಾತ್ರಿ ವಿಕಾಸ್ ಬೇಗ ಮನೆಗೆ ಬಂದ. ಅವನ ಕೈಯಲ್ಲಿ ಒಂದು ಪುಟ್ಟ ಗಿಫ್ಟ್ ಬಾಕ್ಸ್ ಇತ್ತು. ಅದರಲ್ಲಿ ನಾನು ಸದಾ ನಿನ್ನೊಂದಿಗಿದ್ದೇನೆ ಎಂಬ ಪೇಪರ್ ನೋಟ್ ಇತ್ತು. ಪವಿತ್ರ ಅದನ್ನು ಓದಿ ಅಳತೊಡಗಿದಳು. ಅವಳಿಗೆ ಬೇಕಾಗಿದ್ದು ಇದೆ, ಪ್ರೀತಿಯ ಭರವಸೆ, ಸ್ನೇಹ ಮತ್ತು ಕಾಳಜಿ. ಅಂದು ರಾತ್ರಿಯಿಂದ ವಿಕಾಸ್ ಮತ್ತು ಪವಿತ್ರ ಮತ್ತೆ ಹೊಸದಾಗಿ ಪ್ರೀತಿಸಲು ಆರಂಭಿಸಿದರು. ಕಳೆದು ಹೋದ ನಗು, ಸಂತೋಷ ಮರಳಿ ಬಂದವು. ಜೀವನ ಸುಂದರವಾಯಿತು. ಸಂಬಂಧ ಬಲವಾಗಿರಲು ಹಣವಷ್ಟೇ ಅಲ್ಲ, ಪ್ರೀತಿ, ಸಮಯ, ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ಅಗತ್ಯ. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.